ಕಾಂಗ್ರೆಸ್ಸಿನ ಪಂಚ ಗ್ಯಾರಂಟಿಗಳಂತೂ ಮನೆ ಮಾತಾಗಿದೆ. 10 ವರ್ಷದಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ನಮ್ಮ ಕರ್ನಾಟಕಕ್ಕಂತೂ ಮಲ್ತಾಯಿ ಧೋರಣೆ ಆಗಿದೆ. ಬೆಂಕಿ ಹಚ್ಚೋ ಕೆಲಸ ಮಾಡಬಾರ್ದು, ದೀಪ ಬೆಳಗಿಸೋ ಕೆಲಸ ಮಾಡಬೇಕು ಅಂತ ಜನ ಅಪೇಕ್ಷೆ ಪಡ್ತಾರೆ. ಇತ್ತೀಚೆಗೆ ಏನೇನು BJPಯವರು ಕೆಟ್ಟ ಹೆಸರು ತರ್ತಿದ್ದಾರೆ, ಎಲ್ಲರೂ ಸಹ ನೋಡ್ತಿದ್ದಾರೆ. ಇವತ್ತು ಬೆಂಗಳೂರು ದಕ್ಷಿಣದ ಲೋಕಸಭಾ ಅಭ್ಯರ್ಥಿ ಆದಂತಹ ಶ್ರೀ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ. ಮೊದಲನೇದಾಗಿ ಇವತ್ತು ನಾಮಿನೇಷನ್ ಸಲ್ಲಿಸಿದ್ದೀರಿ, ಯಾವ ರೀತಿಯಾದಂತಹ ಸಂತೋಷವನ್ನು ವ್ಯಕ್ತಪಡಿಸ್ತೀರಿ ಮೇಡಮ್? ಮೊದಲಾಗಿ ನಾನು ನಮ್ಮ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಶಾಸಕರಿಗೆ, ಕಾರ್ಪೊರೇಟರ್ಸ್ಗೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ನಾವು ಬೆಂಗಳೂರು ದಕ್ಷಿಣ ಮೂಲೆ ನಾವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ, ಸಂಘಟನೆ ಮಾಡ್ತಾಯಿದ್ದೀವಿ, ಮತಯಾಚನೆ ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ವಿಶೇಷವಾಗಿ ಹಿರಿಯರು ಮತ್ತು ಎಲ್ಲ ಸಹೋದರರು, ಮಹಿಳೆಯರು ಬಂದು ಆಶೀರ್ವಾದ ಮಾಡ್ತಿದ್ದಾರೆ. ಯಾಕಂದರೆ ಕಾಂಗ್ರೆಸ್ಸಿನ ಪಂಚ ಗ್ಯಾರಂಟಿಗಳಂತೂ ಮನೆ ಮಾತಾಗಿದೆ. 10 ವರ್ಷದಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಯಾಕಂದರೆ ನಮ್ಮ ಕರ್ನಾಟಕಕ್ಕಂತೂ ಮಲ್ತಾಯಿ ಧೋರಣೆ ಆಗಿದೆ. ಅನುದಾನ ಆಗಿರಲಿ, ಬರ ಅನುದಾನ ಆಗಿರಲಿ, ಮತ್ತು ಅನೇಕ ಕೆಲಸಗಳಂತೂ ತುಂಬ ಸ್ಲೋ ಆಗಿಬಿಟ್ಟಿದೆ, ಸ್ಟಾಪ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಅಷ್ಟೇ, ನಾವು ಎಲ್ಲಿ ಹೋದ್ರೂ ಜನ ಏನು ಹೇಳ್ತಿದ್ದಾರೆ ಅಂದರೆ ನಮಗೊಂದು ಚೇಂಜ್ ಬೇಕು, ನಮ್ಮ ಜೊತೆ ಸ್ಪಂದಿಸೋ ಅಂತ ಒಬ್ಬ ವ್ಯಕ್ತಿ ಬೇಕು ಅಂತ ಜನ ಹೇಳ್ತಿದ್ದಾರೆ. 100% ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮೇಡಮ್, ನಿಮ್ಮ ಅಪೋನೆಂಟ್ ಆಗಿರತಕ್ಕಂತಹ ತೇಜಸ್ವಿ ಸೂರ್ಯ ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಪಿಟೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಹಾರ್ಡ್ ಕಾಂಪಿಟೇಷನ್ ಅನಿಸುತ್ತೆ ತೇಜಸ್ವಿ ಸೂರ್ಯ ನಿಮಗೆ? ಸರ್ ನೋಡಿ, ನನ್ನನ್ನು ಒಬ್ಬ ಶಾಸಕಿಯಾಗಿ ಜನ ನೋಡಿದ್ದಾರೆ. ಇದೇ ಭಾಗದಲ್ಲಿ ಜಯನಗರದಲ್ಲಿ ಏಕೈಕ ಬೆಂಗಳೂರಲ್ಲಿ ಏಕೈಕ ಮಹಿಳಾ ಶಾಸಕಿಯಾಗಿದ್ದೆ. ಕೋವಿಡ್ ಸಂದರ್ಭದಲ್ಲಿ ನಾನು ಹಗಲು ರಾತ್ರಿ ನಾನು ಜನರ ಜೊತೆ ಇದ್ದೆ. ಬೆಡ್ ಸಿಗ್ತಿರಲಿಲ್ಲ, ಊಟ ಇರಲಿಲ್ಲ, ಜನರಿಗೆ ಆಕ್ಸಿಜನ್ ಇರಲಿಲ್ಲ. ಅದಾದಮೇಲೆ ಇನ್ನೊಂದೇನು ಸಮಸ್ಯೆ ಅಂದರೆ 4 ವರ್ಷ BJP ಸರ್ಕಾರನೇ ಇತ್ತು, ನಾನು ಆಪೋಸಿಷನಲ್ಲಿದ್ದೆ. ಆದರೂ ಸಹ ಹೋರಾಟ ಮಾಡಿ ಕೆಲಸ ಮಾಡಿದ್ಯಾ, ನೀನು ನಮ್ಮ ಜೊತೆ ಇದ್ದೆ ಅಂತ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಸ್ಪಂದಿಸಬೇಕು, ಅವರ ಧ್ವನಿಯಾಗಿರಬೇಕು ಪಾರ್ಲಿಮೆಂಟಲ್ಲಿ. ಆಮೇಲೆ ಬೆಂಕಿ ಹಚ್ಚೋ ಕೆಲಸ ಮಾಡಬಾರ್ದು, ದೀಪ ಬೆಳಗಿಸೋ ಕೆಲಸ ಮಾಡಬೇಕು ಅಂತ ಜನ ಅಪೇಕ್ಷೆ ಪಡ್ತಾರೆ. ಓಕೆ, ತೇಜಸ್ವಿ ಸೂರ್ಯ ಅವರು ಮಾಧ್ಯಮಗಳ ಮುಂದೆ ಬಂದು ನಾನು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಈ ಥರದ ಡೆವಲಪ್ಮೆಂಟ್ಸ್ಗಳನ್ನು ಮಾಡಿದೆ, ಈ ಕೆಲಸಗಳನ್ನು ಮಾಡಿದೆ ಅಂತೆಲ್ಲ ಹೇಳ್ಕೊಂಡ್ರು. ಜನಗಳು ಸೌಮ್ಯ ರೆಡ್ಡಿಗೆ ಯಾಕೆ ಮತ ಹಾಕಬೇಕು? ಸೌಮ್ಯ ರೆಡ್ಡಿ ಅವರು ಸಂಸದೇ ಆದರೆ ಬೆಂಗಳೂರು ದಕ್ಷಿಣ ಜನರಿಗೆ ಏನು ಉಪಯೋಗ, ಏನೇನು ಮಾಡಲಿಕ್ಕಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ? ಒಬ್ಬ ಸಂಸದರ ಕೆಲಸ ಏನು ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಬ್ಬ ಸೇತುವೆಯಾಗಿ ಇರಬೇಕು ಅಂತ. ಆಮೇಲೆ ನಮ್ಮ ರಾಜ್ಯಕ್ಕೆ ಬಹಳ ಅನ್ಯಾಯ ಆಗಿದೆ. ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ನಾವು ಇದ್ದೀವಿ, ನಮ್ಮ ರಾಜ್ಯದಿಂದ ನಾವು ಕೊಡ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ನಮಗೆ ಮಲ್ತಾಯಿ ಧೋರಣೆ ಆಗ್ತಾ ಇದೆ. ಅನೇಕ ಕೆಲಸಗಳು ಇನ್ಫ್ಯಾಕ್ಟ್ ನಿಂತೋಗಿದೆ, ಸ್ಲೋ ಆಗಿದೆ. ಮೆಟ್ರೋ ಕೆಲಸ ಆಗಿರಲಿ, STRR ಆಗಿರಲಿ, ಸಬರ್ಬನ್ ರೈಲ್ವೆ ಅಂತೂ ಯಾರೂ ಇನ್ಫ್ಯಾಕ್ಟ್ ನೋಡಿಲ್ಲ. ಆಮೇಲೆ ಬೆಂಗಳೂರು ನಗರ ದೂರದೃಷ್ಟಿ ಇಟ್ಕೊಂಡು ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ನಾಡಿದು. ಆದರೆ ಇತ್ತೀಚೆಗೆ ಏನೇನು BJPಯವರು ಕೆಟ್ಟ ಹೆಸರು ತರ್ತಿದ್ದಾರೆ, ಎಲ್ಲರೂ ಸಹ ನೋಡ್ತಿದ್ದಾರೆ. ಹಾಗಾಗಿ ಇದು ನಮ್ಮ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಆಗಿದೆ. ಇದು ನಮ್ಮ ಸಂವಿಧಾನದ ಪ್ರಶ್ನೆ ಆಗಿದೆ. ನಮ್ಮ ಬೆಂಗಳೂರಿನ ಅಭಿವೃದ್ಧಿಯಾಗಿರಲಿ, ನಮ್ಮ ಕರ್ನಾಟಕದ ಅಭಿವೃದ್ಧಿಯಾಗಿರಲಿ, ನಾವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ನಮ್ಮ ಬೆಂಗಳೂರಿಗೆ, ವಿಶೇಷವಾಗಿ ನಮ್ಮ ಬೆಂಗಳೂರು ದಕ್ಷಿಣಕ್ಕೆ ಮಾಡಬೇಕು ಅಂತ ನನ್ನ ಆಸೆ ಇದೆ. ಅಟ್ ಲಾಸ್ಟ್ ಮೇಡಮ್, ಕಾಂಗ್ರೆಸ್ಸಿನ ಹಿರಿಯ ನಾಯಕರ ಮತ್ತು ನಿಮ್ಮ ತಂದೆಯವರ ಸಪೋರ್ಟ್ ಎಷ್ಟಿದೆ? 100% ಸರ್. ಅವರು 8 ಬಾರಿ ಅವರು ಶಾಸಕರಾಗಿದ್ದರು, 5 ಬಾರಿ ಅವರು ಮಂತ್ರಿಗಳಾಗಿದ್ದಾರೆ. ಇದು ಅವರು ಮತ್ತು ಎಲ್ಲ ಹಿರಿಯ ನಾಯಕರು ಎಲ್ಲರೂ ಒಟ್ಟಿಗೆ ಬಂದು ಪ್ರಚಾರ ಸಹ ಮಾಡ್ತಿದ್ದಾರೆ. ಎಲ್ರಿಗೂ ಗೊತ್ತಿದೆ, ಯಾಕಂದರೆ ಈಗ ಪ್ರತಿ ದಿವಸ ಹೋದರೆ ಆಫೀಸ್ಗೆ ಸಿಗ್ತಾರೆ, ಜನರ ಜೊತೆಗಿದ್ದಾರೆ.
ಮದುವೆ ಆಗಿರಲಿ, ಮುಂಜಿ ಆಗಿರಲಿ, ಸಾವಾಗಿರಲಿ ಅವ್ರ ಜನರ ಜೊತೆ ಇದ್ದಾರೆ ಅಂತ. ಸೊ ಹಾಗಾಗಿ ಜನರು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ತಿದ್ದಾರೆ. ಇದು ನಾಮಿನೇಷನ್ ಸಲ್ಲಿಸಿದಂತಹ ಬೆಂಗಳೂರು ದಕ್ಷಿಣದ ಲೋಕಸಭಾ ಅಭ್ಯರ್ಥಿಯಾದ ಸೌಮ್ಯ ರೆಡ್ಡಿ ಅವರ ಮನದಾಳದ ಮಾತು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಶ್ರೀನಿವಾಸ್ ವೈದ್ಯ, ಬೆಂಗಳೂರು. ಬೀಟ್ ಪ್ಲಸ್ ಕರ್ನಾಟಕ.